ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡಲ್ಲಿ ಒಂದು HP ಲ್ಯಾಪ್ಟಾಪ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ರೆ ಮನೆಯಿಂದ ಆನ್ಲೈನ್ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡ್ತಾ ಇದ್ದೀರಾ ಅಂತಂದರೆ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಈ ಒಂದು ಲ್ಯಾಪ್ಟಾಪ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹೌದು, ಒಂದು 30,000 ರೂಪಾಯಿ ಬಜೆಟ್ನ ಒಂದು ಲ್ಯಾಪ್ಟಾಪ್ ಇದಾಗಿರುವಂಥದ್ದು. ಏನೆಲ್ಲ ಒಂದು ಕಾನ್ಫಿಗರೇಷನ್ ಇದೆ, ಆಮೇಲೆ ಇದು ಎಲ್ಲಿ ಸಿಗುತ್ತೆ, ಆಮೇಲೆ ಏನಕ್ಕಾಗಿ ನಾವು ಪರ್ಚೇಸ್ ಮಾಡಬೇಕು ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ವಿಡಿಯೋನ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆಮೇಲೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡ್ಬೋದು. ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೆ ನಮ್ಮ ಪೇಜನ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಮೊದಲೇದಾಗಿ ಒಂದು ಬಾಕ್ಸ್ ಅನ್ನ ಓಪನ್ ಮಾಡೋಣ. ಸೊ ನೋಡ್ತಾ ಇದ್ದೀರಾ, ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ HP ಅಂತ ಒಂದು ಬ್ರ್ಯಾಂಡಿಂಗ್ ನ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಇನ್ನ ಸೈಡ್ ನಲ್ಲಿ ಇದರ ಒಂದು ಕಾನ್ಫಿಗರೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈಗ ಬಾಕ್ಸ್ ಅನ್ನ ಓಪನ್ ಮಾಡೋಣ. ಓಕೆ, ನೋಡ್ತಾ ಇದ್ದೀರಾ, ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಲ್ಯಾಪ್ಟಾಪ್ ಇಲ್ಲಿ ಸಿಗುತ್ತೆ. ಆಮೇಲೆ ಈ ಒಂದು ಲ್ಯಾಪ್ಟಾಪ್ ಅನ್ನ ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜಿಂಗ್ ಅಡಾಪ್ಟರ್ ಸೈಟ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ಓಕೆ, ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಒಂದು ಲ್ಯಾಪ್ಟಾಪ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸೊ ನೋಡ್ತಾ ಇದ್ದೀರಾ, ಸೊ ಈ ರೀತಿಯಾಗಿ ನಿಮಗೆ ಲ್ಯಾಪ್ಟಾಪ್ ಇಲ್ಲಿ ನೋಡೋಕೆ ಸಿಗ್ತಾ ಇದೆ. ಸೊ ಲ್ಯಾಪ್ಟಾಪ್ನ ಒಂದು ಮಧ್ಯಭಾಗದಲ್ಲಿ HP ಅಂತ ಇಲ್ಲಿ ಬ್ರ್ಯಾಂಡಿಂಗ್ನ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಸೊ ಹಾಗೆ ಒಂದು ಲ್ಯಾಪ್ಟಾಪ್ನ ವೇಟ್ ಬಗ್ಗೆ ಮಾತಾಡಬೇಕು ಅಂತಂದರೆ 1.25 kg ಇದೆ, 1.7 kg ತೂಕ ಈ ಒಂದು ಲ್ಯಾಪ್ಟಾಪ್ ಇರುವಂಥದ್ದು. ಈಗ ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ನ ಒಂದು ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಮತ್ತು ಲುಕ್ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಈ ಒಂದು ಲ್ಯಾಪ್ಟಾಪ್ನ ಒಂದು ಬಜೆಟ್ನಲ್ಲಿ ನೀವೇನಾದರೂ ಒಂದು ಸಿಸ್ಟಮ್ನ ಪರ್ಚೇಸ್ ಮಾಡ್ತೀರಾ ಅಂತಂದರೆ, ಒಂದು ಸಿಸ್ಟಮ್ನ ಬಿಲ್ಡ್ ಮಾಡ್ತೀರಾ ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಶಾಪ್ ಅಡ್ರೆಸ್ ಕೊಟ್ಟಿರ್ತೀನಿ. ಅಲ್ಲಿ ನಿಮಗೆ ಎಲ್ಲ ಒಂದು ಪಾರ್ಟ್ಸ್ ಒಂದು ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಅವರ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಲ್ಲಿ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿನ ನೀವು ಪಡ್ಕೊಳ್ಬೋದು. ಓಕೆ, ಈಗ ಈ ಒಂದು ಲ್ಯಾಪ್ಟಾಪ್ನ ಒಂದು ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಅತ್ಯುತ್ತಮವಾದ ಒಂದು ಬಿಲ್ಡ್ ಕ್ವಾಲಿಟಿ ಒಂದು ಲ್ಯಾಪ್ಟಾಪ್ ಹೊಂದಿರುವಂಥದ್ದು. ಇದಾದ ನಂತರ ಒಂದು ಪೋರ್ಟ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡ್ತಾ ಇದ್ದೀರಾ, ಲ್ಯಾಪ್ಟಾಪ್ನ ಒಂದು ಎಡಗಡೆ ಭಾಗದಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜಿಂಗ್ ಪೋರ್ಟನ್ನು ಕೊಟ್ಟಿದ್ದಾರೆ. ಇದಾದ ನಂತರ ಒಂದು LED ಇಂಡಿಕೇಶನ್ ಲೈಟ್ ಕೂಡ ಇಲ್ಲಿರುವಂಥದ್ದು. ಆಮೇಲೆ 2 USB 3.0 ಪೋರ್ಟ್ನ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕೊಟ್ಟಿರುವಂಥದ್ದು. ಸೊ ಇದಾದ ನಂತರ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ನೋಡ್ತಾ ಇದ್ದಾರೆ, ಒಂದು SD ಕಾರ್ಡ್ ರೀಡರ್ನ ಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲಿ 3.5 ಆಡಿಯೋ ಜಾಕ್ ಇಲ್ಲಿರುವಂಥದ್ದು. ಇದಾದ ನಂತರ ಒಂದು 2 LED ಇಂಡಿಕೇಶನ್ ಲೈಟನ್ನು ಕೊಟ್ಟಿದ್ದಾರೆ. ಆಮೇಲೆ ಒಂದು Type-C ಪೋರ್ಟ್ ಇಲ್ಲಿರುವಂಥದ್ದು. ಇದಾದ ನಂತರ ಒಂದು HDMI ಪೋರ್ಟ್ನಲ್ಲಿ ಕೊಟ್ಟಿದ್ದಾರೆ. ಇನ್ನು ಓವರಾಲ್ ಆಗಿ ಪೋರ್ಟ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ನಮಗೆ 2 USB ಪೋರ್ಟ್ ಸಿಗ್ತಾ ಇದೆ, ಒಂದು Type-C ಪೋರ್ಟ್ ಸಿಗ್ತಾ ಇದೆ, ಒಂದು HDMI ಪೋರ್ಟನ್ನು ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಒಂದು 3 USB ಪೋರ್ಟ್ ಇದೆ, ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನ್ನಿಸ್ತು. ಓಕೆ, ಈಗ ಲ್ಯಾಪ್ಟಾಪ್ನ ಓಪನ್ ಮಾಡೋಣ. ಸೊ ನೋಡ್ತಾ ಇದ್ದಾರೆ, ಓಪನ್ ಮಾಡಿದ ತಕ್ಷಣ ನಮಗೆ ಒಂದು 15.6 ಇಂಚಸ್ನ ಒಂದು ಫುಲ್ HD LED ಡಿಸ್ಪ್ಲೇ ನಮಗೆ ಇಲ್ಲಿ ಕಾಣಿಸುತ್ತೆ. ಸೊ ಈ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ, ನೀವೇನಾದರೂ ಒಂದು ಮೂವೀಸ್ ನೋಡ್ತೀರಾ ಅಂತಂದರೆ, ವಿಡಿಯೋಸ್ ನೋಡ್ತೀರಾ ಅಂತಂದರೆ, ಅಥವಾ ಸಣ್ಣ ಪುಟ್ಟ ಗೇಮ್ಸ್ಗಳನ್ನು ಆಡ್ತೀರಾ ಅಂತಂದರೆ ಈ ಒಂದು ಡಿಸ್ಪ್ಲೇದಲ್ಲಿ ನಿಮಗೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಸೊ ನೋಡ್ತಾ ಇದ್ರೆ ಈ ರೀತಿಯಾಗಿ ಒಂದು 200 ನಿಟ್ಸ್ ಇರತಕ್ಕಂಥ ಒಂದು ಡಿಸ್ಪ್ಲೇ ಇದಾಗಿರುವಂಥದ್ದು. ಸೊ ನಾನು ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ನ ಒಂದು ಕೀಬೋರ್ಡ್ ಲೇಔಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಫುಲ್ ಕೀಬೋರ್ಡನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ತುಂಬ ನೀಟಾಗಿ ಒಂದು ಕೀಸನ್ನು ಕೂಡ ಇಲ್ಲಿ ಅರೇಂಜ್ ಮಾಡಿರುವಂಥದ್ದು. ಒಂದು ಬೆಸ್ಟ್ ಆದ ಕೀಬೋರ್ಡ್ ಲೇಔಟನ್ನು ಈ ಒಂದು ಲ್ಯಾಪ್ಟಾಪ್ ಹೊಂದಿರುವಂಥದ್ದು. ಸೊ ಇದಾದ ನಂತರ ನೆಕ್ಸ್ಟ್ ಈ ಒಂದು ಲ್ಯಾಪ್ಟಾಪ್ನ ಕಾನ್ಫಿಗರೇಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಹೌದು, ಇಲ್ಲಿ ನಮಗೆ ಒಂದು AMD Ryzen 3 3rd ಜನರೇಷನ್ ಪ್ರೊಸೆಸರಲ್ಲಿ ಕೊಟ್ಟಿರುವಂಥದ್ದು. 2.6 GHz ಟು 3.5 GHz ಕ್ಲಾಕ್ ಸ್ಪೀಡ್ನ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು, ಇದೊಂದು ಡುವೆಲ್ ಕೋರ್ ಪ್ರೊಸೆಸರ್ ಆಗಿರುವಂಥದ್ದು. ಇದ್ರ ಜೊತೆಗೆ ನಮಗೆ ಒಂದು ರೇಡಿಯನ್ ವೇಗಾ 3 ಗ್ರಾಫಿಕ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಬೆಸ್ಟ್ ಸ್ಪೀಡನ್ನು ಸಹ ಇದೆ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಕಾನ್ಫಿಗರೇಷನಲ್ಲಿ. ಜೊತೆಗೆ 256 GB SSD ಕೂಡ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಇದೆ. ಆಮೇಲೆ 4 GB ರ್ಯಾಮನ್ನು ಕೊಟ್ಟಿದ್ದಾರೆ, DDR4 ರ್ಯಾಮನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಈ ಒಂದು ಕಾನ್ಫಿಗರೇಷನ್ ಸ್ಟೂಡೆಂಟ್ಸ್ಗೆ ಎನಫ್ ಅಂತ ಹೇಳ್ಬೋದು. ನೀವೇನಾದರೂ ಇಂಜಿನಿಯರಿಂಗ್ ಓದ್ತಾ ಇದ್ದೀರಾ ಅಂತಂದರೆ, AutoCAD ಸಾಫ್ಟ್ವೇರ್ ರನ್ ಮಾಡ್ತೀರಾ ಅಂತಂದರೆ, ಲೈಟ್ ಪ್ರೋಗ್ರಾಮಿಂಗ್ ಮಾಡ್ತೀರಾ ಅಂತಂದರೆ, ಸಣ್ಣ ಪುಟ್ಟ ವಿಡಿಯೋ ಎಡಿಟಿಂಗ್ಸ್ ಮಾಡ್ತೀರಾ ಅಂತಂದರೆ, ಫೋಟೋಶಾಪ್ ಮಾಡ್ತೀರಾ ಅಂತಂದರೆ, ಕೊರಲ್ ಡ್ರೈವ್ ಯೂಸ್ ಮಾಡ್ತೀರಾ ಅಂತಂದರೆ ಇಷ್ಟು ಕಾನ್ಫಿಗರೇಷನ್ ಆರಾಮಾಗಿ ನಮಗೆ ಸಾಕಾಗುತ್ತೆ. ಯಾಕಂದರೆ SSD ಇರೋದ್ರಿಂದ ಲ್ಯಾಪ್ಟಾಪ್ ಅಷ್ಟೇನು ಸ್ಲೋ ಆಗಲ್ಲ, ತುಂಬ ಸ್ಪೀಡಾಗಿ ವರ್ಕ್ ಆಗುತ್ತೆ. ಆಮೇಲೆ ನೀವು ಮನೆಯಿಂದ ಕೆಲಸ ಮಾಡ್ತೀರಾ ಅಂತಂದರೆ, ಆಮೇಲೆ ನೀವು ಆನ್ಲೈನ್ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡೋಕ್ಕೆ ಇದೊಂದು ಬೆಸ್ಟ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಆಮೇಲೆ ವೆಬ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಡೀಸೆಂಟ್ ವೆಬ್ ಕ್ಯಾಮ್ರಾ ಆಯಿತಾ ಅಂತ, ಇನ್ನು ಹೆವಿ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಒಂದು ಡೀಸೆಂಟ್ ವೆಬ್ ಕ್ಯಾಮ್ರಾನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಾದ ನಂತರ ಒಂದು ಆಡಿಯೋ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಡೀಸೆಂಟ್ ಆಡಿಯೋನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದಾದ ನಂತರ ಒಂದು ಬ್ಯಾಟ್ರಿ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, ನೀವು ಲ್ಯಾಪ್ಟಾಪ್ನ ಕಂಟಿನ್ಯೂಸ್ ಆಗಿ ಹೆವಿ ಮಲ್ಟಿ ಟಾಸ್ಕಿಂಗ್ ಮಾಡ್ತೀರಾ, ಹೆವಿ ಪ್ರೋಗ್ರಾಮಿಂಗ್ ಮಾಡ್ತೀರಾ ಅಂತಂದರೆ ನಿಮಗೆ ಅಪ್ ಟು ಒಂದು 2.5 ಅಪ್ ಟು 3 ಅವರ್ಸ್ವರೆಗೂ ಬರುತ್ತೆ. ಸೊ ಇನ್ ಕೇಸ್ ನೀವು ನಾರ್ಮಲ್ ಯೂಸೇಜ್ ಮಾಡ್ತೀರಾ ಅಂತಂದರೆ ಅಪ್ ಟು ಒಂದು 4 to 5 ಅವರ್ಸ್ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇದಾದ ನಂತರ Windows 10 ಇದರಲ್ಲಿ ಇನ್ಬಿಲ್ಟ್ ಇದೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಈ ಒಂದು ಲ್ಯಾಪ್ಟಾಪ್ ಒಂದು ಕಾನ್ಫಿಗರೇಷನ್ ಬಗ್ಗೆ ಮಾಹಿತಿ.
ಸೊ ಇದನ್ನ ಬಿಟ್ಟರೆ ನೀವೇನಾದರೂ ಕೇವಲ ಸ್ಟೂಡೆಂಟ್ಸ್ಗೆ ಅಷ್ಟೇ ಅಲ್ಲ, ಇನ್ ಕೇಸ್ ನೀವು ಫೋಟೋಶಾಪ್ ವರ್ಕ್ ಮಾಡ್ತೀರಾ ಅಂತಂದರೆ, ಕೊರಲ್ರಾದಲ್ಲಿ ಡಿಸೈನಿಂಗ್ ಮಾಡ್ತೀರಾ ಅಂತಂದರೆ, ಸಣ್ಣ ಪುಟ್ಟ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂದರೂ ಕೂಡ ಈ ಕಾನ್ಫಿಗರೇಷನ್ ಓಕೆ ಅಂತ ಹೇಳ್ಬೋದು. ಸೊ ಒಂದು 30,000 ರೂಪಾಯಿ ಬಜೆಟ್ ಜಾಸ್ತಿ ಆಯಿತು ಅಂತ ನನಗೂ ಕೂಡ ಅನಿಸುತ್ತೆ. ಬಟ್ ಈ ಟೈಮ್ನಲ್ಲಿ ಲ್ಯಾಪ್ಟಾಪ್ನ ಒಂದು ರೇಟ್ ಜಾಸ್ತಿ ಇರೋದ್ರಿಂದ ಒಂದು 4,000-5,000 ರೂಪಾಯಿ ಎಕ್ಸ್ಟ್ರಾ ಹೋಗ್ತಾ ಇದೆ ಅಂತ ನನಗೂ ಕೂಡ ಅನಿಸ್ತಾ ಇದೆ. ಬಟ್ ನಿಮಗೆ ತುಂಬ ನೆಸೆಸರಿ ಇದೆ, ಈ ಟೈಮಲ್ಲಿ ಲ್ಯಾಪ್ಟಾಪ್ ಬೇಕೇ ಬೇಕು ಅಂತಂದರೆ ನೀವು ಇದನ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಒಂದು 5-6 ತಿಂಗಳು ವೇಟ್ ಮಾಡಿ, ಖಂಡಿತವಾಗ್ಲೂ ಈ ಕಾನ್ಫಿಗರೇಷನ್ ನಿಮಗೆ ಒಂದು 25,000-26,000 ರೂಪಾಯಿ ಬಜೆಟ್ನಲ್ಲಿ ಆರಾಮಾಗಿ ಸಿಗುತ್ತೆ. ಸೊ ಇದಿಷ್ಟು ಒಂದು ಲ್ಯಾಪ್ಟಾಪ್ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.